ನರೇಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡಂಗದ ಶಾದಿ ಮಹಲ್ ಸಭಾಂಗಣದಲ್ಲಿ ಸಂಜೀವಿನಿ ಒಕ್ಕೂಟದ ವತಿಯಿಂದ ಸಂಜೀವಿನಿ ಸಂತೆ ಮೇಳವನ್ನು ಆಯೋಜಿಸಲಾಗಿತ್ತು. ಸಂತೆ ಮೇಳವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕೌಶಿ ಕಾವೇರಮ್ಮ ಅವರು ಉದ್ಘಾಟಿಸಿ ಮಾತನಾಡಿ, ಸಂಜೀವಿನಿ ಒಕ್ಕೂಟದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದ್ದು, ವಿನೂತನ ರೀತಿಯಲ್ಲಿ ಇಂತಹ ಮೇಳವನ್ನು ಆಯೋಜಿಸಿರುವುದು ಸಂತಸದ ವಿಷಯ ಎಂದರು. ಸಂಜೀವಿನಿಯ ನೇತೃತ್ವದಲ್ಲಿ ಆಯೋಜನೆಗೊಂಡಿರುವಂತಹ ಸಂತೆ ಮೇಳ. ಇದರಲ್ಲಿ 15 ಸಂಘಗಳ ಒಂದು ಶ್ರಮ ಇದೆ. ಅವರಿಗೆ ಸರ್ಕಾರದಿಂದ ದೊರೆತಿರುವಂತಹ ಸೌಲಭ್ಯಗಳು ಎಲ್ಲವನ್ನು ನಮ್ಮ ಮುಂದೆ ಪ್ರದರ್ಶಿಸಲು ಈ ಒಂದು ಅವಕಾಶವನ್ನು ಸಂಜೀವಿನಿ ಒಕ್ಕೂಟದವರು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪಂಚಾಯಿತಿಯ ವತಿಯಿಂದ ಅವರಿಗೆ ಒಂದು ತುಂಬು ಹೃದಯದ ಧನ್ಯವಾದವನ್ನು ನಾನು ಹೇಳ್ತೀನಿ. ಯಾಕೆಂದರೆ ಈ ರೀತಿಯ ಒಂದು ಸಂತೆ ಮೇಳಗಳು ಇಲ್ಲಿ ನಮ್ಮ ಕಡಂಗ ಅರಪಟ್ಟುವಿನಲ್ಲಿ ನಡೆಯುತ್ತಿರುವುದು ತುಂಬ ಒಂದು ಸಂತೋಷಕರ ವಿಷಯ. ಪ್ರತಿಯೊಬ್ಬರು ಇದನ್ನು ಒಂದು ಸಂತೆ ಮೇಳದಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ಬಂದ್ಬಿಟ್ಟು ನೋಡಿಕೊಂಡು ಹೋಗೋದಕ್ಕಿಂತ ಎಲ್ಲ ತಗೊಂಡು ಹೋಗೋದು ಒಳ್ಳೆಯದು ಅಂತ ಹೇಳ್ಕೊತೀನಿ. ಹಾಗೆಯೇ ಇಲ್ಲಿಯ 15 ಸಂಘದವರಲ್ಲಿ ಕೇವಲ ಒಂದು 20-25 ಜನರು ಮಾತ್ರ ಒಂದೊಂದು ಸಂಘಕ್ಕೆ ಒಬ್ಬೊಬ್ಬರು ಬಂದಿರೋದಂಥದ್ದು ಇದೆ. ಅದು ಹಾಕ್ಕೊಂಡು ಪ್ರತಿಯೊಬ್ಬ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ಒಂದು ನಾನು ಮುಂದೆ ಬರಬೇಕು ಅನ್ನುವಂತಹ ಒಂದು ಯೋಚನೆಯನ್ನು ಇಟ್ಕೊಂಡು ಸಂಜೀವಿನಿ ಒಕ್ಕೂಟ ಅಂದರೆ ಸಂಜೀವಿನಿ ಒಕ್ಕೂಟ ಅವರವರ ಮನೆಗೆ ಸೀಮಿತವಾಗುವುದಲ್ಲ. ಇಡೀ ಸಂಘ, ಸಂಸ್ಥೆ, ಪಂಚಾಯತ್, ಕೇಂದ್ರ ಸರ್ಕಾರದಿಂದ ಹಿಡಿದು ಅದರಲ್ಲಿರುವ ಎಲ್ಲ ಲಾಭಗಳನ್ನು ತೆಗೆದುಕೊಂಡು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತ ನಾನು ಆಸೆ ಪಡ್ತೀನಿ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಮಾತನಾಡಿ, ಸಂಜೀವಿನಿ ಒಕ್ಕೂಟದ ಸಂತೆ ಮೇಳದಿಂದ ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಲಾಗುವುದು ಮತ್ತು ಆರ್ಥಿಕ ಸಹಾಯ ಹೊಂದಲು ಸಹಕಾರಿಯಾಗಲಿದೆ ಎಂದರು. ಎಲ್ಲ ಕಸ ಏನು ಮಾಡ್ತೀವಿ ಈಗ ಕಸ ವಿಂಗಡಣೆ, ಅದರಲ್ಲೂ ಕೂಡ ಸಂಜೀವಿನಿ ಒಕ್ಕೂಟದವರ ಪಾಲು ಮುಖ್ಯವಾಗಿ ಬರುತ್ತೆ. ಆದರೆ ನಮ್ಮ ಈ ಪಂಚಾಯತಿಯಲ್ಲಿ ಏನಾಗಿದೆ ಅಂತಂದರೆ ಬಾಕಿ ಎಲ್ಲ ಚಟುವಟಿಕೆ ನಡೀತಿದೆ. ನಮ್ಮ ಕಸ ವಿಲೇವಾರಿ ಘಟಕದ ಒಂದು ಕಾರ್ಯ ಮಾತ್ರ ಸ್ಥಗಿತವಾಗಿದೆ. ದಯವಿಟ್ಟು ಸಂಘದ ಎಲ್ಲ ಪದಾಧಿಕಾರಿಗಳು ಕಡಿಮೆ ಅಂದರೆ 200 ಜನ ಬರಬೇಕು, ಇಲ್ಲಿ ಕಾಣ್ತಾ ಇಲ್ಲ ಅಲ್ವಾ? ಎಲ್ಲರೂ ಸೇರಿ ಇದಕ್ಕೊಂದು ಮುಕ್ತಿ ಆಗಬೇಕು. ನಾವು ಈಗ ತಾನೇ ನಾನು ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಆ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಲಾಟ್ ಆಗಿದೆ. ನಮ್ಮ ಗುಲಾಬಿ ಅವ್ರಿಗೆ ಗೊತ್ತು, ಅವ್ರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಪಾಪ ಅವರ ಅನಾರೋಗ್ಯ ನಿಮಿತ್ತ ಕಾರ್ಯವನ್ನು ಅವ್ರು ಬಿಟ್ಟರು. ಈ ಒಂದು ಸಂಜೀವಿನಿ ಸಂತೆ ಮೇಳ ಯಾವುದಕ್ಕಾಗಿ ನಾವು ಆಯೋಜಿಸ್ತೀವಿ ಅಂದರೆ ನಮ್ಮ ಭಾಗದ ಮನೆಯಲ್ಲಿರುವ ನಮ್ಮ ರೈತಾಪಿ ಮಹಿಳೆಯರಾಗಿರ್ಬೋದು, ಇನ್ನಿತರ ಸಹೋದರಿಯರಾಗಿರ್ಬೋದು, ಅವರು ಅವರ ಹಿತ್ತಲಿನಲ್ಲಿ ಅಥವಾ ಅವರ ಜಮೀನಿನಲ್ಲಿ ಬೆಳೆದಂಥ ಏನು ಉತ್ಪನ್ನಗಳಿದೆ ಅದನ್ನು ಇಂಥ ಒಂದು ಸಂತೆ ಮೇಳದಲ್ಲಿ ತಂದು ಅದನ್ನು ಸಾರ್ವಜನಿಕರಿಗೆ ಅದನ್ನು ಇಟ್ಟಾಗ ನಮ್ಮ ಸ್ಥಳೀಯವಾಗಿ ನಾವು ಏನು ಉತ್ಪನ್ನ ಮಾಡ್ತಾ ಇದ್ದೀವಿ ಅದನ್ನು ನಾವು ಉಪಯೋಗಿಸಲಿಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಸಾಧ್ಯವಾಗುತ್ತದೆ. ಅವರಿಗೆ ನಾವು ಅದನ್ನು ಪರಿಚಯ ಮಾಡಿಕೊಡುವಂಥ ಒಂದು ಕಾರ್ಯವು ಈ ಸಂತೆ ಮೇಳದಲ್ಲಿ ನಡೆಯುತ್ತದೆ. ಮಾತ್ರವಲ್ಲ, ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಏನು ಬದುಕಬೇಕು, ಅದಕ್ಕೆ ಹಲವಾರು ಥರದ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರವಾಗಿರ್ಬೋದು, ಕೇಂದ್ರ ಸರ್ಕಾರವಾಗಿರ್ಬೋದು. ಇಂದು ನೀವು ನೋಡ್ತಾ ಇದ್ದೀರಿ, ಕೇಂದ್ರ ಸರ್ಕಾರದಿಂದ ವಿನೂತನವಾಗಿ
ಹೆಚ್ಚೆಚ್ಚು ಕಾರ್ಯಗಳನ್ನು ಅವರು ಮಹಿಳೆಯರಿಗಾಗಿ ಅವರ ಮುಂದಿನ ಅಭ್ಯುದಯಕ್ಕಾಗಿ ಅವರು ಹಮ್ಮಿಕೊಳ್ತಾ ಇದ್ದಾರೆ. ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನೋದೇ ಸರ್ಕಾರದ ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಪ್ರತಿನಿಧಿಗಳ ಹಾಗೂ ಸರ್ಕಾರದ ಒತ್ತಾಸೆಯಾಗಿದೆ. ಇದನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕು. ಒಂದು ಮಹಿಳೆ ಮನೆಯಲ್ಲಿ ಹೇಗೆ ಮಾದರಿಯಾಗಿ ಜೀವಿಸ್ತಾರೋ ಅದೇ ಸಮಾಜದಲ್ಲಿ ಮಾದರಿಯಾಗಿ ಜೀವಿಸಬೇಕು ಮತ್ತು ತಾನು ಸ್ವಾವಲಂಬಿಯಾಗಿ ಅದರಲ್ಲಿ ಭಾಗಿಯಾಗಬೇಕು ಎಂಬುದೇ ಸರ್ಕಾರದ ಉದ್ದೇಶ. ಒಂದು ಮಹಿಳೆ ಒಂದು ಹೆಚ್ಚು ಆದಾಯ ಗಳಿಸಿದಾಗ ಆ ಕುಟುಂಬಕ್ಕೆ ನೆರವಾಗ್ತದೆ. ಅದಕ್ಕೆ ಹಲವಾರು ಥರದ ಸಹಾಯವನ್ನು ಸರ್ಕಾರ ನೀಡ್ತಾ ಇದೆ. ಅದನ್ನು ಸರಿಯಾಗಿ ಸದುಪಯೋಗ ಪಡಿಸಬೇಕು. ಈಗಾಗಲೇ ನಿಮಗೆ ತಿಳಿದಿದೆ, ನಮ್ಮ ಗ್ರಾಮ ಪಂಚಾಯತಿಯ ಏನು ವ್ಯವಸ್ಥೆಗಳಿದೆ, ನೀರಾಗಿರ್ಬೋದು, ಇನ್ನಿತರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಬಾಸ್ಟಿನ್, ಸದಸ್ಯರಾದ ಸುಬೀರ್, ಪಾಂಡಂಡ ರಾಣಿ ಗಣಪತಿ, ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ರಮ್ಯಾ ಬಿಎಲ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ.